ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಲ್ಲಿ ಫೈಟ್ ನಡೆಯುತ್ತಲೇ ಇದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಿಎಂ ಹಾಗೂ ಡಿಸಿಎಂರನ್ನ ದೆಹಲಿಗೆ ಕರೆದಿದೆ. ಈ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಡುವೆ ಟೀಕೆ ಟಿಪ್ಪಣಿಗಳು ಜೋರಾಗಿದೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸಿದ್ದರಾಮಯ್ಯನವರು ಕರೆದಿರೋದು ಸಿದ್ದರಾಮಯ್ಯನವರು ಒಬ್ಬರನ್ನೇ. ಆದರೆ ತಂತ್ರಗಾರಿಕೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಬ್ಬರೇ ಓದ್ತಾ ಇಲ್ಲ. ಅವರ ಪಟಾಲಂ ಜಾರ್ಜ್ ಅವರು, ಪರಮೇಶ್ವರ್ ಅವರು, ಮಾದೇವಪ್ಪ, ಆಮೇಲೆ ಜಾರಕಿಹೊಳಿ, ಬೈರತಿ ಪರ್ಮನೆಂಟ್ಗೆ ಹಾಕಿ ಪರ್ಮನೆಂಟು, ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಓದ್ತಾ ಇದ್ದಾರೆ. ಪಾಪ ಅದೇನೋ ಡಿ ಕೆ ಶಿವಕುಮಾರ್ ಇವತ್ತು ಹೇಳಿದ್ರಂತೆ, ನಾನೇನೋ ಬೆವರು ಸುರಿಸಿ ಕಾಂಗ್ರೆಸ್ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದೆ, ಅದಕ್ಕೆ ಬೆವರು ಸುರಿಸಿದ್ಕೆ ನಿನ್ನ ಕೈಗೆ ಚಿಪ್ ಕೊಟ್ಟಿರೋದು. ಅವ್ ಭವಿಷ್ಯ ನುಡಿದಿದ್ದಂತೆ ಮನುಷ್ಯ. 136 ಸೀಟು ಬಂದೇ ಬರ್ತೈತೆ ಅಂತ ಭವಿಷ್ಯ ನುಡಿದ್ಬಿಟ್ಟಿದ್ದಂತೆ. ಸ್ವತಃ ನಿನ್ನ ಭವಿಷ್ಯನೇ ನುಡಿಯೋಕ್ಕಾಗಲ್ಲ ನೀನು, ಇನ್ನು ರಾಜ್ಯದ ಭವಿಷ್ಯ ನುಡಿಯೋಕ್ಕೆ ನಂಬ್ತಾರೆ ಯಾರಾದರೂ? ಈಗಲೂ ಹೇಳ್ತೇನೆ, ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ, ಯಾವುದೇ ರೀತಿಯ ಈ ರಾಜಕೀಯದ ಗೊಂದಲಗಳು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂತ ಹೇಳಿ ನಾನು ನಂಬಿಕೆ ಇಟ್ಟಿರೋದು. ಯಾಕೆಂದರೆ ಇದರ ಪರಿಣಾಮ ಆಡಳಿತದ ಮೇಲೆ ಬೀಳುತ್ತದೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದೆಲ್ಲ ಬಗೆಹರಿದೆ ಒಳ್ಳೆಯದು. ರಾಜ್ಯ ಅಲ್ಲ, ಯಾವುದರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲಲ್ಲ. ಅದಾದಮೇಲೆ ನೋಡೋಣ. ನಾವು ಬೇರೆ